ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಧರ್ಮಸ್ಥಳ ಕೇಸ್ನಲ್ಲಿ ಚಿನ್ನಯ್ಯ ಉಲ್ಟಾ ಹೊಡೆದ್ನ ಅಥವಾ ಅವನೇ ಸತ್ಯ ಹೇಳ್ತಾ ಇದ್ದಾನ ಅನ್ನೋದು ಇನ್ನೂ ಕೂಡ ನಿಗೂಢ. ಸದ್ಯ ಆತನಿಗೆ ಬೇಲ್ ಸಿಕ್ಕಿದೆ. ಇವತ್ತಲ್ಲ ನಾಳೆ ಆತನ ಬಾಯಿಂದಲೇ ಮತ್ತಷ್ಟು ಸತ್ಯಗಳು ಕೂಡ ಹೊರಗೆ ಬರಬಹುದು. ಆದರೆ ಆತನ ಮಾತುಗಳನ್ನು ನಮ್ಮ ಕಾನೂನು ಎಷ್ಟು ಸೀರಿಯಸ್ ತೆಗೆದುಕೊಂಡು ಮತ್ತೆ ಸಮಾಧಿ ಒಗೆಯೋ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ನಾವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಅರಿವು ನಮ್ಮ SIT ಅಧಿಕಾರಿಗಳಿಗೆ ಗೊತ್ತಿದ್ದೇ ಈ ರೀತಿ ಆತನನ್ನು ಬೆದರಿಸೋ ತಂತ್ರಗಳನ್ನು ಮಾಡಿದ್ರು ಅನ್ನೋ ಆರೋಪಗಳನ್ನು ಸೌಜನ್ಯ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಅದನ್ನು ನಾವು ಪಕ್ಕಕ್ಕೆ ಇಡೋಣ. ಆದರೆ ಇವತ್ತು ಸೌಜನ್ಯ ತಾಯಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಇಲ್ಲಿಯವರೆಗೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಂಥ ಅನೇಕ ವ್ಯಕ್ತಿಗಳ ಬಾಯನ್ನು ಮುಚ್ಚಿಸುವ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾಕೆ ಅಂದರೆ ಸೌಜನ್ಯ ಕೇಸ್ನಲ್ಲಿ ನೀವು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತಾ ಇಲ್ಲ ಕುಸುಮಾವತಿ ಅವರೇ ಅಂತ ಬಾಯಿಗೆ ಬಂದ ಹಾಗೆ ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಅವಾಚ್ಯ ಶಬ್ದಗಳಿಂದ ಅವರಿವರ ಜೊತೆ ಸಂಬಂಧಗಳನ್ನು ಕೂಡ ಕಲ್ಪಿಸುತ್ತಾ ನಿಂದನೆ ಮಾಡ್ತಿದ್ದ ಅನೇಕ ಕಿಡಿಗೇಡಿಗಳ ಬಾಯನ್ನು ಮುಚ್ಚಿಸುವ ಕೆಲಸವನ್ನು ಕುಸುಮಾವತಿ ಅವರು ಮಾಡ್ತಾ ಇದ್ದಾರೆ. ಸದ್ಯ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ SPL ಅನ್ನು ಕೂಡ ಸಲ್ಲಿಸಿದ್ದಾರೆ. ಅಂದರೆ ಸ್ಪೆಷಲ್ ಪಬ್ಲಿಕ್ ಲಿಟಿಗೇಷನ್. ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗಿಲ್ಲ ಅಂತಿದ್ದವರಿಗೆ ಈಗ ಒಂದು ಉತ್ತರ ಸಿಗುವಂಥ ಕಾಲ ಸಮೀಪಿಸ್ತಾ ಇದೆ. ನೋಡಿ, ಸೌಜನ್ಯ ಪ್ರಕರಣದಲ್ಲಿ ಖುಲಾಸೆಗೊಂಡಂಥ ಆರೋಪಿ ಸಂತೋಷ್ ರಾವ್ ಮತ್ತು ಬಲಿಪಶು ಆದಂಥ ತಾಯಿ ಕುಸುಮಾವತಿ ಗೌಡ ಅವರು 2012ರಲ್ಲಿ ನಡೆದಂಥ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಪ್ರಕರಣವನ್ನು ಮರು ತನಿಖೆ ಮಾಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ವಿಶೇಷ ಅರ್ಜಿ SLPಯನ್ನು ಸಲ್ಲಿಸಿದ್ದಾರೆ. ಈ ಪ್ರಕರಣವನ್ನು ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿಯವರೆಗೂ ಕೂಡ ಭಾರತದ ಯಾವುದೇ ತನಿಖಾ ಸಂಸ್ಥೆ ಕೂಡ ಬಗೆಹರಿಸಿಲ್ಲ. CBI ಕೂಡ ಇದನ್ನು ಬಗೆಹರಿಸದೆ ಅಲ್ಲೇ ಆ ಕೇಸ್ ಹಳ್ಳ ಹಿಡಿದಿರೋದನ್ನು ಅನೇಕರು ಹೇಳ್ತಾ ಇದ್ದಾರೆ. ಈ ಕೇಸ್ನಲ್ಲಿ ತಾರ್ಕಿಕವಾದಂಥ ಅಂತ್ಯ ಸಿಗಲಿಲ್ಲ, ಜಡ್ಜ್ ಅದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟರು ಅನ್ನೋ ರೀತಿಯಾಗಿ ತೀರ್ಪು ಕೂಡ ಅದೇ ರೀತಿಯಾಗಿ ಬಂತು ಅಂತ. ನೋಡಿ, ಸಂತೋಷ್ ರಾವ್ ಸೆಪ್ಟೆಂಬರ್ 2ರಂದು ಅರ್ಜಿ ಸಲ್ಲಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ. ಇನ್ನು ಕುಸುಮಾವತಿ ಅವರು ನವೆಂಬರ್ 19ರಂದು ಸುಪ್ರೀಂ ಕೋರ್ಟ್ಗೆ SLPಯನ್ನು ಸಲ್ಲಿಸಿದ್ದಾರೆ. ಎರಡೂ ಅರ್ಜಿಗಳು ಆರಂಭದಲ್ಲಿ ಇನ್ನೂ ಅಕ್ಸೆಪ್ಟ್ ಆಗಿಲ್ಲ. ಆದರೆ ಆ ಥರದ ಒಂದು ಪ್ರೊಸೆಸ್ಸಿಂಗಲ್ಲಿದ್ದಾವೆ. ಅಂದರೆ ಅವರು SLPಯನ್ನು ಸಲ್ಲಿಸಿದಾಗ ಅದರಲ್ಲಿ ಕೆಲವೊಂದು ದೋಷ ಇರೋದನ್ನು ಕೋರ್ಟ್ ಗಮನಿಸಿದೆ. ಹಾಗಾಗಿ ದೋಷಪೂರಿತ ಪಟ್ಟಿಯಲ್ಲಿ ಅವೆರಡೂ ಕೂಡ ಇದ್ದಾವೆ. ಅವನ್ನು ಸರಿಪಡಿಸ್ಕೊಂಡು ಮತ್ತು ವಾಪಸ್ ಅವ್ರ ಅರ್ಜಿಯನ್ನು ಹಾಕಿದ್ರೆ ಅದು ಅಕ್ಸೆಪ್ಟ್ ಆಗುತ್ತೆ. ಅಂದರೆ ಅರ್ಜಿದಾರರ ಪರ ವಕೀಲರು 90 ಡೇಸ್ಗಳಲ್ಲಿ ಈ ದೋಷಗಳನ್ನು ಸರಿಪಡಿಸಬೇಕು. 90 ದಿನಗಳ ಒಳಗೆ ಈ ದೋಷಗಳನ್ನು ಸರಿಪಡಿಸಿ ಮತ್ತೆ ಅವ್ರು ಹಾಕ್ಬೋದು. ಅದನ್ನು ಅವರು ಸರಿಪಡಿಸ್ಲಿಕ್ಕೆ ವಿಫಲರಾದರೆ ಆಟೋಮೆಟಿಕಲಿ ಈ ಅರ್ಜಿಗಳು ತಿರಸ್ಕಾರ ಆಗ್ತವೆ. ಅಂತೂ ಕೊನೆಯ ಹಂತಕ್ಕೆ ಇದೇ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಂದಿರೋದು. ಇಲ್ಲಿಯವರೆಗೂ ಈ ಧರ್ಮಸ್ಥಳ ಕೇಸ್, ಈ ಒಂದು ಬುರುಡೆ ಕೇಸ್ ಇಲ್ಲಿಗೆ ಮುಗೀತು ಅನ್ನೋ ಮಟ್ಟಿಗೆ ಚಾರ್ಜ್ ಶೀಟ್ ಆರಂಭದಲ್ಲಿ ಮಧ್ಯಂತರ ವರದಿ ಬಂದಿರೋದು. ಕಂಪ್ಲೀಟ್ ವರದಿ ಬಂದಮೇಲೆ ಅದು ಇನ್ನೊಂದು ಕತೆ. ಆದರೆ ಸದ್ಯದ ಮಟ್ಟಿಗೆ ಕೊನೆಯ ಘಟ್ಟ ನಮಗೆ ಸುಪ್ರೀಂ ಕೋರ್ಟೇ ಕೊನೆಯ ಬಾಗಿಲು ಅನ್ನೋ ರೀತಿಯಾಗಿತ್ತು. ಆ ಕೊನೆಯ ಬಾಗಿಲನ್ನು ತಟ್ಟುವ ಕೆಲಸವನ್ನು ಸೌಜನ್ಯ ತಾಯಿ ಮಾಡಿರೋದು. ಅಂದರೆ ಅಕ್ಟೋಬರ್ 9, 2012ರಂದು 17 ವರ್ಷದ ಸೌಜನ್ಯ ಮೇಲಾದಂಥ ದೌರ್ಜನ್ಯ. ನೋಡಿ, ಅದಾದ ಮೇಲೆ ಆಕೆ ಪ್ರಾಣವನ್ನು ತೆಗೆಯಲಾಗಿತ್ತು, ಮೃತದೇಹ ಪತ್ತೆಯಾಯಿತು. ಬೆಳ್ತಂಗಡಿ ಪೊಲೀಸ್ನವರು ಅಕ್ಟೋಬರ್ 11ಕ್ಕೆ ಸಂತೋಷ್ ರಾವ್ನ ಬಂಧನ ಮಾಡ್ತಾರೆ. ಆದರೆ ಅನೇಕ ಹೋರಾಟಗಳ ನಡುವೆ ಕರ್ನಾಟಕ ಸರ್ಕಾರ ಅದನ್ನು CIDಗೆ ಹಸ್ತಾಂತರ ಮಾಡುತ್ತೆ. CID 2013ರಲ್ಲಿ ಸಂತೋಷ್ ರಾವ್ ವಿರುದ್ಧವೇ ಚಾರ್ಜ್ ಶೀಟನ್ನು ಸಲ್ಲಿಸುತ್ತೆ. ಅದಾದ ಮೇಲೆ CBIಗೆ ಹೋಗುತ್ತೆ. CBI ಸಂತೋಷ್ ರಾವ್ನ ಆರೋಪ ಪಟ್ಟಿಯಲ್ಲಿ ಸೇರಿಸಿ ಆತನ್ನೇ ಅಪರಾಧಿ ಅನ್ನೋ ರೀತಿಯಾಗೂ ಕೂಡ ಚಾರ್ಜ್ ಶೀಟ್ ಮಾಡುತ್ತೆ. ಜುಲೈ 2023 CBI ಕೋರ್ಟ್ ಕೂಡ ಆರೋಪಿಯನ್ನು ಖುಲಾಸೆ ಮಾಡುತ್ತೆ. ಅಂದರೆ ಸಂತೋಷ್ ರಾವ್ ನಿರಪರಾಧಿ ಅಂದರೆ ಆತನ ಮೇಲೆ ಆರೋಪ ಸಾಬೀತು ಮಾಡಲಿಕ್ಕೆ ಯಾವುದೂ ಕಾರಣ ಇಲ್ಲ ಅನ್ನೋ ರೀತಿಯಾಗಿ. ಆದರೆ 2024ರಲ್ಲಿ ಕರ್ನಾಟಕ ಹೈಕೋರ್ಟ್ ಸಂತ್ರಸ್ತೆಯ ಕುಟುಂಬ ಮತ್ತು ಸಂತೋಷ್ ರಾವ್ ಹೊಸದಾಗಿ ತನಿಖೆ ನಡೆಸಬೇಕೆಂದು ಸಲ್ಲಿಸಿದಂಥ ಅರ್ಜಿಗಳನ್ನು ತಿರಸ್ಕಾರ ಮಾಡುತ್ತೆ. ಹೈಕೋರ್ಟ್ ತಿರಸ್ಕಾರ ಮಾಡುತ್ತೆ. ಕೊನೆಯದಾಗಿ ಆಪ್ಷನ್ಸ್ ಇದ್ದಿದ್ದು ಸುಪ್ರೀಂ ಕೋರ್ಟ್. ಈ ಅರ್ಜಿಗಳನ್ನು ತಿರಸ್ಕರಿಸಿದಂಥ ಹೈಕೋರ್ಟ್ ಮರು ತನಿಖೆಯಿಂದ ಯಾವುದೇ ನಿಮ್ಮ ಉದ್ದೇಶಗಳು ಈಡೇರೋದಿಲ್ಲ. ಯಾಕೆಂದ್ರೆ ಸಾಧ್ಯತೆಗಳು ಕಮ್ಮಿ. ಯಾಕೆಂದರೆ 2 ದೊಡ್ಡ ತನಿಖಾ ಸಂಸ್ಥೆಗಳು ಇದನ್ನು ಇನ್ವೆಸ್ಟಿಗೇಟ್ ಮಾಡಿರೋದ್ರಿಂದ, ಚಾರ್ಜ್ ಶೀಟ್ ಕೂಡ ಕೊಟ್ಟಿರೋದ್ರಿಂದ ನೀವು ಮತ್ತೆ ಇದನ್ನು ಮರು ತನಿಖೆ ಮಾಡಿ ಅಂತ ಕೇಳಿದ್ರೆ ಅದರಿಂದ ನಿಮ್ಮ ಉದ್ದೇಶಗಳು ಅದರಿಂದ ಈಡೇರೋದಿಲ್ಲ, ನ್ಯಾಯ ಸಿಗೋದಿಲ್ಲ ಅನ್ನೋ ರೀತಿಯಾಗಿ ಅದು ಅಭಿಪ್ರಾಯಪಟ್ಟಿತ್ತು. ಇದೀಗ ಕೊನೆಯದಾಗಿ ಸಂತೋಷ್ ರಾವ್ ಮತ್ತು ಕುಸುಮಾವತಿ ಇಬ್ಬರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಂತೋಷ್ ರಾವ್ ಹೊಸ ತನಿಖೆ ಮಾಡಬೇಕು ಅನ್ನೋ ರಿಕ್ವೆಸ್ಟನ್ನು ಮಾಡಿಕೊಂಡ್ರೆ, ಜೊತೆಗೆ ನನಗೆ ಪರಿಹಾರವೂ ಕೂಡ ಬೇಕು ಅನ್ನೋ ರೀತಿಯಾಗಿ ಅವರ ಒಂದು ಪ್ರೆಷಿಯಸ್ ಟೈಮ್, ಅವ್ರ ಜರ್ನಿ ಹಾಳಾಗಿ ಹೋಗಿರೋದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಬಂಧನಕ್ಕೊಳಗಾಗಿ
ಹಾಗಾಗಿ ಅವರು ಪರಿಹಾರವನ್ನು ಕೂಡ ಕೋರಿದ್ದಾರೆ. ಜೊತೆಗೆ ಇದರಲ್ಲಿ ನ್ಯಾಯ ಸಿಗಬೇಕು, ಮರು ತನಿಖೆ ಆಗಬೇಕು ಅಂತಲೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರ ವಕೀಲರು ಗುರುರಾಜ್ ಅವರು ಕೂಡ ಹೇಳೋ ರೀತಿಯಾಗಿ ನಮ್ಮ ಅರ್ಜಿಗಳು ದೋಷಪೂರಿತ ಪಟ್ಟಿಯಲ್ಲಿದ್ದಾವೆ, ದೋಷಗಳನ್ನು ಸರಿಪಡಿಸ್ಕೊಂಡು ಒಂದು 6 ವಾರಗಳ ಸಮಯ ಇದೆ ನಮಗೆ. ಅದಾದ ಮೇಲೆ ಮತ್ತು ಕುಸುಮಾವತಿಯನ್ನು ಪ್ರತಿನಿಧಿಸ್ತಕ್ಕಂಥ ವಕೀಲರು ಅವರು ಕೂಡ ಇಬ್ಬರು ಮ್ಯೂಚುವಲಿ ಇದನ್ನೇ ಮಾಡಬೇಕಾಗತ್ತೆ, ಸರಿಪಡಿಸ್ಕೊಂಡು ಹೋಗಬೇಕು. ಅಂದರೆ ಸಂತೋಷ್ ರಾವ್ ಅವರ ಅರ್ಜಿಯಲ್ಲಿ ಏನು ದೋಷಗಳಿದ್ದಾವೆ ಅಂತ ಅಂದರೆ ಈ ಅರ್ಜಿಯನ್ನು ಒಂದು 276 ದಿನಗಳ ನಂತರ ನಾವಿದನ್ನು ಸಲ್ಲಿಸ್ತಾ ಇದ್ದೀವಿ, ಕ್ಷಮೆ ಯಾಚನೆಯೊಂದಿಗೆ ಅರ್ಜಿಯನ್ನು ಸಲ್ಲಿಸಿರೋದು ಅವರು ಆರಂಭದಲ್ಲಿ. ಆದರೆ ಹಲವಾರು ಪ್ರೊಸೆಸಿಂಗ್ ಕಾರ್ಯವಿಧಾನಗಳು ಮತ್ತು ಒಂದಿಷ್ಟು ಸಮಸ್ಯೆಗಳು ಅದರಲ್ಲಿ ಉಳಿದಿರೋದು. ಯಾಕೆಂದರೆ ಆ ಅರ್ಜಿ ಇದೆಯಲ್ಲ ಅದರ ಉದ್ದಕ್ಕೂ ಕೂಡ ಆ ವಿಷಯದ ನಿರೂಪಣೆಯನ್ನು ಸರಿಯಾಗಿ ಮಾಡಲಾಗಿಲ್ಲ, ತಪ್ಪಾಗಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಸರಿಯಾದಂಥ ರೀತಿಯಲ್ಲಿ ವಿವರಣೆಗಳಿಲ್ಲ, ಎಕ್ಸ್ಪ್ಲನೇಷನ್ ಸರಿಯಾಗಿಲ್ಲ. ಜೊತೆಗೆ ಆ ಪೇಜಸ್ ಪುಟಗಳ ವಿನ್ಯಾಸ ಕೆಲವೊಂದು ಕಾಣೆಗಳಾಗಿದ್ದಾವೆ, ಕೆಲವೊಂದು ಪೇಜಸ್ಗಳು ಮಿಸ್ಸಿಂಗ್ ಆಗಿದ್ದಾವೆ ಅನೆಕ್ಷರ್ಗಳಲ್ಲಿ. ಸೊ ಹಾಗಾಗಿ ಅವನ್ನೆಲ್ಲವನ್ನು ಕೂಡ ಅಲೈನ್ ಮಾಡಿಕೊಂಡು ಸರಿಯಾದ ಕ್ರಮಗಳಲ್ಲಿ ನೀವು ಕೊಡಿ ಅಂತ. ಜೊತೆಗೆ ಆ ಪ್ರೊಫಾರ್ಮಾದಲ್ಲಿರ್ತಕ್ಕಂಥ ಕೆಲವು ಕಾಲಮ್ಗಳನ್ನು ನೀವು ಸರಿಯಾಗಿ ಭರ್ತಿ ಮಾಡಿಲ್ಲ. ಅವರೊಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ಡೀಟೇಲಿಂಗಾಗಿ ಬರೀಬೇಕಾಗತ್ತೆ, ಅವುಗಳನ್ನು ಸರಿಯಾಗಿ ನೀವು ಭರ್ತಿ ಮಾಡಿಲ್ಲ. ಮತ್ತು ಅರ್ಜಿದಾರರ ವಯಸ್ಸಿನಲ್ಲಿ ವ್ಯತ್ಯಾಸಗಳು ಕಾಣಸಿಗ್ತಾ ಇದೆ. ಕೆಲವೊಂದು ಶೀರ್ಷಿಕೆ ಮತ್ತು ಹೈಲೈಟಿಂಗ್ ಕೆಲವೊಂದು ತೀರ್ಪಿನಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳಿಗೆ ಸರಿಯಾಗಿ ಹೊಂದಿಕೆ ಆಗ್ತಾಯಿಲ್ಲ. ಇನ್ನು ಈ ಕೇಸು 376 ಕೇಸ್ ಆಗಿರೋದ್ರಿಂದ ಪ್ರಾಸಿಕ್ಯೂಟ್ರಿಕ್ಸ್ ವಿವರಗಳನ್ನು ಎಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ತಿದ್ದುಪಡಿ ಮಾಡಬೇಕಾಗತ್ತೆ. ಅಫಿಡವಿಟ್ ಇರ್ಬೋದು ಅಥವಾ ವಕಾಲತ್ ಯಾರು ಹಾಕಿದರೆ ಅವ್ರ ನಾಮಗಳೊಂದಿಗೆ ಮುಚ್ಚಿದ ಲಕೋಟೆಗಳಲ್ಲಿ ಇರಿಸಬೇಕು ಅಂತ ರಿಜಿಸ್ಟ್ರಿ ಅವ್ರಿಗೆ ಹೇಳಿರೋದು. ಅವ್ರ ರಿಜಿಸ್ಟ್ರಿಯವರ ಆಧಾರದ ಮೇಲೆ ಈಗ ಕೇಸ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮತ್ತು SPLನ ಸಲ್ಲಿಸಬೇಕಾಗುತ್ತೆ. ಅವರು ಅದಾದ ಮೇಲೆ ಇದನ್ನು ಅರ್ಜಿಯನ್ನು ಸ್ವೀಕಾರ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಎರಡೇ ಆಪ್ಷನ್. ಸ್ವೀಕಾರ ಮಾಡಿದ್ರೆ ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತ ಭಾವಿಸ್ಬೋದು ನಾವು. ಇನ್ನು ಕುಸುಮಾವತಿಯವರ ಅರ್ಜಿಯಲ್ಲೂ ಕೂಡ ಕೆಲವೊಂದು ದೋಷಗಳನ್ನು ಗಮನಿಸ್ಬೋದು. ಅಂದರೆ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಸಾಮಾನ್ಯವಾಗಿ ಸ್ಪಷ್ಟವಾಗಿದ್ದಾವೆ, ಆದರೆ ಸರಿಯಾಗಿ ಟೈಪ್ ಮಾಡಿಲ್ಲ. ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಕೂಡ ಕಾಣೆಯಾಗಿದ್ದಾವೆ. ಆಮೇಲೆ ಇದರ CR ಸಂಖ್ಯೆ 250/12 ಆ ಪ್ರತಿಯನ್ನು ಇನ್ನೂ ಕೂಡ ನೀವು ಸಲ್ಲಿಸಬೇಕು. ಜೊತೆಗೆ ಇಲ್ಲಿ ಬಲಿಪಶು ಆಗಿರ್ತಕ್ಕಂಥ ವಿವರಗಳು ಅರ್ಜಿಯಲ್ಲಿ ಕಾಣಿಸಿದಂತೆ ಸರಿಯಾದ ರೀತಿಯಲ್ಲಿ ಇರಬೇಕು. ಜೊತೆಗೆ ನೀವು ಕಕ್ಷಿದಾರರ ಜ್ಞಾಪಕ ಪತ್ರವನ್ನು ಕೂಡ ಸಲ್ಲಿಸಿಲ್ಲ ಅನ್ನೋ ರೀತಿಯ ಕೆಲವೊಂದು ವಿಷಯಗಳು. ಮತ್ತು ಸ್ಥಳೀಯ ಭಾಷೆಗಳಿದ್ದಾವೆ, ಎಲ್ಲ ಅನೆಕ್ಷರ್ಗಳು ಕೂಡ ಸ್ಥಳೀಯ ಭಾಷೆಯಲ್ಲಿದ್ದಾವೆ. ಅವುಗಳ ವಿವರಣೆಗಳನ್ನು ನಾವು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಏಕೆಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಏನಿಲ್ಲ, ಅದು ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿದೆ. ಅವುಗಳನ್ನೆಲ್ಲ ನೀವು ಅರ್ಜಿ ಕೊಟ್ಟ ನಂತರ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಪ್ರಕರಣ ಇಷ್ಟೆಲ್ಲ ವಿಳಂಬ ಆಗಿರೋದ್ರಿಂದ ಅದಕ್ಕೇನು ಅಫಿಡವಿಟ್ಟು ಮತ್ತು ನ್ಯಾಯಾಲಯದ ಶುಲ್ಕದೊಂದಿಗೆ ವಿಳಂಬದ ಕ್ಷಮಾದಾನ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಲಾಗಿಲ್ಲ. ಮತ್ತು ಈ ಕಡತದಲ್ಲಿನ ವಿಳಂಬ ಮತ್ತು SLP ಸಲ್ಲಿಸಲಿಕ್ಕೆ ಅನುಮತಿಯಂಥ ಹೆಚ್ಚುವರಿ ಅರ್ಜಿಗಳನ್ನು ಕೂಡ ನೀವು ಸಲ್ಲಿಸಬೇಕು. ಇಷ್ಟೆಲ್ಲ ಕೆಲಸಗಳಿದೆ. ಹಾಗಾಗಿ ನೀವು ಮತ್ತೆ ಮರುಭರ್ತಿ ಮಾಡಿ ಮತ್ತು ಕಾಗದದ ಪುಸ್ತಕಗಳನ್ನು ಸಂಪೂರ್ಣ ಪರಿಶೀಲನೆ ಅಗತ್ಯ ಇರೋದರಿಂದ ಆ ಘೋಷಣೆ ಆರ್ಡ್ರ್ ಕಾಪಿ ಏನೆಲ್ಲ ಕೋರ್ಟಿಂದ ಆರ್ಡ್ರ್ ಬಂದಿದೆಯೋ ಅವೆಲ್ಲ ಕಾಪಿಗಳನ್ನು ಎಲ್ಲ ಸೆಟ್ಗಳನ್ನು ಒಂದು ಲಕೋಟೆಯಲ್ಲಿ ಇರಿಸಿ ಮತ್ತು ನೀವು ಅವುಗಳನ್ನು ಕೊಡಬೇಕಾಗತ್ತೆ ಅನ್ನೋ ರೀತಿಯಾಗೂ ಕೂಡ ಕೋರ್ಟ್ ಇವರಿಗೆ ತಿಳಿ ಹೇಳಿರೋದು. ಸ್ನೇಹಿತರೆ, ಒಟ್ಟಾರೆಯಾಗಿ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಾಗೆ ಒಂದು ರೆವಲ್ಯೂಷನರಿ ಡೆವಲಪ್ಮೆಂಟ್ ಅಂತ ಕೂಡ ಹೇಳ್ಬೋದು. ನೋಡಿ, 17 ವರ್ಷ ವಯಸ್ಸಿನ ಬಾಲಕಿ, ನಿಮಗಿದೆ ಪಾಂಗಳ ಧರ್ಮಸ್ಥಳದಲ್ಲಿ ಅಲ್ಲಿ ಮಿಸ್ ಆದಂಥ ಹುಡುಗಿ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಮಣ್ಸಂಕ ಫಾರೆಸ್ಟ್ನಲ್ಲಿ ಸಿಕ್ತು. ಅದಾದ ಮೇಲೆ ಏನೆಲ್ಲ ಆಯಿತು ಅಂತ ಆಕೆಯ ಮರ್ಮಾಂಗಕ್ಕೆ ಮಣ್ಣನ್ನು ಕೂಡ ತುಂಬಲಾಗಿತ್ತು. ಅನೇಕರ ಮೇಲೆ ಆರೋಪಗಳು ಬಂದವು. ಧೀರಜ್ ಜೈನ್, ಉದಯ್ ಜೈನ್, ಮಲ್ಲಿಕ್ ಜೈನ್, ರವಿ ಪೂಜಾರಿ, ಆಶೀಶ್ ಜೈನ್ ಆರೋಪಿತರಾದರು. ಅದಾದಮೇಲೆ ದೊಡ್ಡ ಸಂಸ್ಥೆಗಳು ಕೂಡ ತನಿಖೆ ನಡೆಸಿದವು. ನೋಡಿ, ಇದೊಂದೇ ಸೌಜನ್ಯ ಕೇಸ್ ಅಂತಲ್ಲ, ಅದಾದಮೇಲೆ ತಳಕ ಹಾಕ್ಕೊಂಡಿದ್ದು ನಿಮಗೆ ವೇದವಲ್ಲಿ ಟೀಚರ್ ಕೇಸ್ ಆಗಿರ್ಬೋದು, ನಿಮಗೆ ಧರ್ಮಸ್ಥಳದಲ್ಲಿ ಯಾರ್ಯಾರ ಕೇಸ್ಗಳು ಇದರಲ್ಲಿ ತಳಕು ಹಾಕ್ಕೊಂಡವು ಅನ್ನೋದನ್ನು ನೀವು ಸೂಕ್ಷ್ಮ ಗಮನಿಸೋದು. ಪದ್ಮಲತಾ, ಈ ಥರದ ಅನೇಕರ ಹೆಸರುಗಳು ಕೇಳ್ತಾ ಬರ್ತಾ ಇದ್ದಾವೆ. ನಿಮಗೆ ಈಗ ಈ ಬೂಡೆ ಕೇಸ್ನಲ್ಲಿ ಬಹಳಷ್ಟು ಏರಿಳಿತಗಳಾದರೂ ಕೂಡ ಸೌಜನ್ಯ ಕೇಸ್ ಈಗಲೂ ಕೂಡ ಹಾಗೆ ಜೀವಂತವಾಗಿದೆ. ಮತ್ತೆ ಪುಟ್ಟಿದ್ದು ಹೇಳುತ್ತಾ ಏನಾಗ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಏನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.